ಶೃಂಗೇರಿಯಲ್ಲಿ ತಡೆಗೋಡೆ ಕುಸಿತದ ಆತಂಕ ಯಾವುದೇ ಕ್ಷಣದಲ್ಲಿ ಏನಾದರೂ ಆಗಬಹುದು. 50 ಅಡಿ ಎತ್ತರದ ತಡೆಗೋಡೆ ಬಿರುಕು ಬಿಟ್ಟಿದೆ. ಶೃಂಗೇರಿಯಲ್ಲಿ ತಡೆಗೋಡೆ ಕುಸಿತದ ಆತಂಕ ಯಾವುದೇ ಕ್ಷಣದಲ್ಲಿ ಏನಾದರೂ ಆಗಬಹುದು. 50 ಅಡಿ ಎತ್ತರದ ತಡೆಗೋಡೆ ಬಿರುಕು ಬಿಟ್ಟಿರುವಂಥದ್ದು ಶೃಂಗೇರಿಯಲ್ಲಿ ಕ್ಷಣಕ್ಕೂ ತರ ಆತಂಕ ಹೆಚ್ಚಾಗ್ತಾ ಇದೆ. ಶೃಂಗೇರಿ ತಾಲೂಕಿನ ಕಚೇರಿ ಮುಂಭಾಗದ ತಡೆಗೋಡೆ ಅದು. ಶೃಂಗೇರಿ ತಾಲೂಕಿನ ಕಚೇರಿ ಮುಂಭಾಗದ ತಡೆಗೋಡೆ, ತಾಲೂಕು ಕಚೇರಿಯ ಮುಂಭಾಗದ ತಡೆಗೋಡೆ. ಭದ್ರಾ ನದಿ ಪಾಲಾಗುವಂತ ಭೀತಿಯಲ್ಲಿ ಅಂಗಡಿಗಳಿದ್ದಾವೆ. ತಡೆಗೋಡೆ ಕೆಳಭಾಗದಲ್ಲಿ 4 ಮನೆ, 18 ಅಂಗಡಿ ಇದೆ. ಶೃಂಗೇರಿಯಲ್ಲಿ ಮನೆಯ ಅಂಗಡಿ ಸ್ಥಳಾಂತರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮನೆ ಮತ್ತು ಅಂಗಡಿಯನ್ನ ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಡೆಗೋಡೆ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬಂದಿರುವಂಥದ್ದು ಈಗ ಬಿರುಕು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ತಡೆಗೋಡೆ ಕೆಳಭಾಗದಲ್ಲಿ 4 ಮನೆಗಳಿದ್ದಾವೆ, 18 ಅಂಗಡಿಗಳಿದ್ದಾವೆ. ಮನೆ ಅಂಗಡಿಯನ್ನ ಸ್ಥಳಾಂತರ ಮಾಡಿ ಅಂತ ಹೇಳಲಾಗಿದೆ. 50 ಅಡಿ ಎತ್ತರ, 120 ಅಡಿ ಅಗಲದ ತಡೆಗೋಡೆ ಬಿರುಕು ಬಿಟ್ಟಿರುವಂಥದ್ದು ಅದು. ಶೃಂಗೇರಿ ತಾಲೂಕು ಕಚೇರಿ ಮುಂಭಾಗವೇ ಕಳಪೆ ಕಾಮಗಾರಿ. ನಿಮಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಆ ಮನೆಗಳಿದಾವಲ್ಲ, ಅದ್ರ ಮೇಲ್ಗಡೆನೆ ತಡೆಗೋಡೆ ಇರೋದು. ತಾಲೂಕು ಕಚೇರಿಯ ಮುಂಭಾಗ 50 ಅಡಿ ಎತ್ತರ, 120 ಅಡಿ ಅಗಲ ಇರುವಂತ ತಡೆಗೋಡೆ ಬಿರುಕು ಬಿಟ್ಟಿದೆ. ಅದು ಇತ್ತೀಚೆಗೆ ಆಗಿರುವಂತ ಕಾಮಗಾರಿ ಅಂತ ಕಾಣಿಸುತ್ತೆ. ಕಳಪೆ ಕಾಮಗಾರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಬಿರುಕು ಬಿಟ್ಟಿರುವಂತದ್ದೇ ಗೊತ್ತಾಗ್ತಾ ಇದೆಯಲ್ಲ. ವಾಲ್ ಮಾಡಿ ಮಾರ್ಚ್ ತಿಂಗಳಿಗೆ ಮುಗಿದಿದೆ. ವಾಲ್ ಮಾಡಿ ಮುಗಿದು ಈಗ ಮೊನ್ನೆ ಜೂನ್ ತಿಂಗಳ ಮಳೆ ಇರಲಿಲ್ಲ. ಯಾವಾಗ ಜುಲೈ ಮಳೆ ಸ್ಟಾರ್ಟ್ ಆಯ್ತು 4 ದಿನಕ್ಕೆ ಬೆರಿ ಬಿಟ್ಟಿದೆ. ಅದು ಬೆರಿ ಬಿಟ್ಟು ಇನ್ನೇನು 2-3 ದಿನ ನೋಡ್ತಾರೆ ಫುಲ್ ಜಾಸ್ತಿ ಆಗಿದೆ ಬೆರಿ ಬಿಟ್ಟಿದ್ದು. ಯಾವ ಕ್ಷಣ ಬೇಕಾದ್ರೆ ಮನೆ ಬಂದ್ ಬೀಳ್ಬೋದು. ವಾಲ್, ಗುಡ್ಡ, ಮಣ್ಣು, ಮೇಲ್ಗಡೆ ದರ್ಗಾ ಇದೆ, ತಾಲೂಕು ಆಫೀಸ್ ಇದೆ. ಪ್ರತಿಯೊಂದು ಬಿದ್ರೆ ಮನೆ ನಾಶ, ಅಲ್ಲಿಗೆ ಜೀರೋ ಆಗ್ತದೆ. ಒಂದು ಮನೆ ಒಂದೇ ಅಲ್ಲ, ಅಕ್ಕಪಕ್ಕ ಮನೆಗಳಿದಾವೆ, ಅಂಗಡಿಗಳಿದಾವೆ, ಫ್ಯಾಮಿಲಿ ಇದಾವೆ, ಒಂದು 20-25 ಜನ ಕುಟುಂಬ ಇದಾವೆ. ಎಲ್ಲವೂ ನಾಶ ಆಗುತ್ತೆ. ಕೇಳಿದ್ರೆ ಏನ್ ಮಾಡಕ್ಕಾಗಲ್ಲ, ಮಳೆ ಜಾಸ್ತಿ, ಮಳೆನೇ ಬಂದಿಲ್ಲ, ಇನ್ನು ಮಳೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಮಳೆ ಶುರುವಾಗಿದೆ, 100ರಲ್ಲಿ ಒಂದು 10 ಭಾಗ ಸ್ಟಾರ್ಟ್ ಆಗಿದೆ, ಮಳೆ ಬಂದಿರೋದು. ಎಕ್ಸ್ಪರ್ಟ್ ಬರ್ತಿದ್ದಾರೆ, ನೋಡ್ತಾರೆ, ಚೆಕ್ ಮಾಡ್ತಾರೆ. ಏನ್ ಚೆಕ್ ಮಾಡೋದು, ಬಿದ್ದು ನಾವು ಸತ್ತೋದ್ಮೇಲೆ ಚೆಕ್ ಮಾಡ್ತಾರೆ ಅಂತ ಅನ್ಕೊಂಡು ಬರೀ ಏನು ಮಾಡ್ತಿಲ್ಲ ಅವ್ರು. 2 ದಿನ 3 ದಿನ ಹೊರಗಡೆ ಇರಿ, ಮನೆ ಇರಬೇಡಿ, ಖಾಲಿ ಮಾಡಿ ಮನೆ, ಬೇರೆ ಕಡೆ ಇರಿ ಅಂತ ಹೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಮಾಜಿ ಶಾಸಕರಾಗಿರುವಂತಹ ಜೀವರಾಜ್ ಮಾತನಾಡಿದ ನೋಡೋಣ. ಒಂದು ಅವೈಜ್ಞಾನಿಕವಾದಂತ ಕಾಮಗಾರಿ, ಯಾರಿಗೆ ಉಪಕಾರ ಮಾಡ್ಲಿಕ್ಕೆ ಮತ್ತು ಯಾರ ಮಂತನ ಹಾಳು ಮಾಡ್ಲಿಕ್ಕಾಗಿ ಮಾಡಿದ್ದಾರೆ ಇದನ್ನ ಅಂತ. ಈ ವಾಲ್ನ ಈಗಾಗಲೇ 15 ಮೀಟರ್ ಹಾಕಿದ್ದಾರೆ, ಇನ್ನೂ 10 ಅಡಿ ಬರುತ್ತಂತೆ. ಇದು ಬಂದು ಇದನ್ನ ಲೆವೆಲ್ ಮಾಡ್ಕೊಡೋದಿದೆ. 2000 ಲೋಡ್ ಮಣ್ಣಿನ ಇದಕ್ಕೆ ತುಂಬಿದ್ದಾರೆ. ಕೆಳಗಡೆ ಹಾರಿಜಾಂಟಲ್ ಕ್ರಾಕ್ ಮತ್ತು ವರ್ಟಿಕಲ್ ಕ್ರಾಕ್ ಬಂದಿದೆ. ಬೆಂಗಳೂರಿನಿಂದ ಎಕ್ಸ್ಪರ್ಟ್ ಟೀಮ್ ಬರ್ತಾ ಇದೆ ಇದನ್ನ ನೋಡಕ್ಕೆ ಅಂತಾರೆ. ಇದು 30 ವರ್ಷದ ಹಿಂದೆ ಮಾಡಿದ ಕಾಮಗಾರಿ, 10 ವರ್ಷದ ಹಿಂದೆ ಮಾಡಿದ್ದಲ್ಲ. 10 ತಿಂಗಳು ಆಗಿಲ್ಲ, ಇನ್ನು 5 ತಿಂಗಳ ಕಾಮಗಾರಿಗೆ ಎಕ್ಸ್ಪರ್ಟ್ ಟೀಮ್ ಬಂದು ಪ್ಯಾಚ್ ಹಾಕ್ತಾರೆ ಅಂತ ಹೇಳಂದ್ರೆ, ಈ ಕ್ರಾಕ್ ಯಾಕೆ ಬಂತು ಅಂತ ಹೇಳಿದ್ರೆ ಭ್ರಷ್ಟಾಚಾರ ಮೇಲುನೋಟಕ್ಕೆ ಕಂಡು ಬಂದಿದೆ. ವಿಪತ್ತು ಪರಿಹಾರ ನಿಧಿಯ ಅಧ್ಯಕ್ಷರ ಸಹಿತ ಇಂಜಿನಿಯರ್ಗಳು, ಕಾಂಟ್ರಾಕ್ಟರ್ಗಳು ಎಲ್ಲ ಸೇರಿ 60-65% ಭ್ರಷ್ಟಾಚಾರ ಇರೋದ್ರಿಂದ ಈ ಕಾಮಗಾರಿ ನಡೆದಿದೆ. ಕೆಳಗಡೆ ಯಾರದ್ದೇ ಜೀವ ಹಾನಿ ಆದ್ರೆ ಅದಕ್ಕೆ ಸಂಪೂರ್ಣವಾದ ಹೊಣೆಗಾರರು ಈ ಕ್ಷೇತ್ರದ ಶಾಸಕರಾಗ್ತಾರೆ. ಯಾಕಂದ್ರೆ ಅವರೇ ಅನುಮೋದನೆ ಕೊಟ್ಟಿರೋದು. ಒಂದು ಶೃಂಗೇರಿಯಲ್ಲಿ ನಿರ್ಮಾಣ ಹಂತದ ತಡೆಗೋಡೆ ಬಿರುಕು ವಿಚಾರ. ಘಟನಾ ಸ್ಥಳಕ್ಕೆ ಶೃಂಗೇರಿ ತಹಶೀಲ್ದಾರ್ ಅನೂಪ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮನೆ ಅಂಗಡಿ ಖಾಲಿ ಮಾಡಲಿಕ್ಕೆ ತಹಶೀಲ್ದಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅನಾಹುತ ಆಗ್ಲಿಕ್ಕೂ ಮುಂಚೆನೆ ಸೂಚನೆಯನ್ನ ಕೊಡ್ಲಾಗ್ತದೆ. ಕಳಪೆ ಕಾಮಗಾರಿ. ತಹಶೀಲ್ದಾರ್ ಬಂದ್ರು ಅಲ್ಲಿ ಬಿರುಕು ಬಿಟ್ಟಿರುವಂತ ಜಾಗಕ್ಕೆ. ಅಧಿಕಾರಿಗಳ ಸೂಚನೆ ಮೇರೆಗೆ ಮನೆ ಅಂಗಡಿ ಖಾಲಿಯನ್ನು ಮಾಡಲಾಗಿದೆ. ಕ್ಲಿನಿಕ್ನಲ್ಲಿದ್ದಂಥ ವಸ್ತುಗಳನ್ನ ವಾಹನಗಳಿಗೆ ತುಂಬುತ್ತಾ ಇರುವಂಥದ್ದು ಜನ. ಕಾಳಜಿ ಕೇಂದ್ರ ಕೂಡ ತೆರೆದಿರುವಂಥದ್ದು ತಹಶೀಲ್ದಾರ್. ಏಕೆಂದರೆ 4 ಮನೆಗಳು ಬೇರೆ ಖಾಲಿ ಮಾಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರೋದ್ರು ಸ್ಥಳಕ್ಕೆ. ಮತ್ತಷ್ಟು ಜಾಸ್ತಿ ಆಗಿದೆ. ಇವಾಗ ಟೆಂಪ್ರವರಿ ಆಗಿ ಅದನ್ನ ನಿಲ್ಸೋದಕ್ಕೆ ಕಾಮಗಾರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದು ಎಕ್ಸ್ಪರ್ಟ್ ಟೀಮ್ ಆಲ್ರೆಡಿ ಬಂದು ನೋಡಿ ಅವ್ರ ಒಪಿನಿಯನ್ ಕೊಟ್ಟಿದ್ದಾರೆ. ಇನ್ನೊಂದು ಎಕ್ಸ್ಪರ್ಟ್ ಟೀಮ್ ಆಲ್ರೆಡಿ ಆನ್ ದ ವೇ ಇದ್ದಾರೆ ಬ್ಯಾಂಗ್ಳೂರಿಂದ. ಒಂದು ಫೈನಲ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಬರ್ತಾರೆ. ಬಟ್ ಅಲ್ಲಿವರೆಗೂ ನಾವು ಯಾವ್ದೇ ಚಾನ್ಸ್ ತಗೊಳಕ್ ರೆಡಿ ಇಲ್ಲ. ಅದರಿಂದ ಕೆಳಗಡೆ ಇರೋ ಈ ಮನೆಗಳನ್ನ, ಅಂಗಡಿಗಳನ್ನ ಒಂದು 2 days ಮಳೆ ನಿಂತು ಅವರು ಟೆಂಪ್ರವರಿ ಸೊಲ್ಯೂಷನ್ ಮಾಡಿ ಮುಗಿಸೋವರೆಗೂ ರಿಕ್ವೆಸ್ಟ್ ಮಾಡಿ ಎವಾಕ್ಯುಯೇಟ್ ಮಾಡಿ ಅಂತ ಹೇಳ್ತಾ ಇದೀವಿ. ನಾವು ನಮ್ಮ ಹಾಸ್ಟೆಲ್ಸ್ ಅಲ್ಲಿ ಮತ್ತೆ ಕಾಳಜಿ ಕೇಂದ್ರದಲ್ಲಿ ಅವ್ರಿಗೆ ಆಲ್ಟರ್ನೇಟ್ ಫೆಸಿಲಿಟಿ ಮಾಡಿದೀವಿ. ಅವ್ರು ಅಲ್ಲಿ ಶಿಫ್ಟ್ ಆಗಿ ಮತ್ತಷ್ಟು